ಟಾಟಾ IPLನ ಮ್ಯಾಚ್ ನಂಬರ್ 57 ಸನ್ರೈಸರ್ಸ್ ಹೈದರಾಬಾದ್ ವರ್ಸಸ್ ಲಕ್ನೋ ಸೂಪರ್ ಜೈಂಟ್ಸ್. ಈ ಮ್ಯಾಚ್ ಒಂದು ಹೈ ಆಕ್ಟೇನ್ ಮ್ಯಾಚ್ ಅಂತಲೇ ಹೇಳ್ಬೋದು. ಯಾಕಂದರೆ ಈ ಮ್ಯಾಚಲ್ಲಿ ಗೆಲ್ಲೋದು ಇಬ್ಬರಿಗೂ ತುಂಬ ಇಂಪಾರ್ಟೆಂಟ್. ಯಾಕಂದರೆ ಇಬ್ಬರು ಟಾಪ್ 4ಅಲ್ಲೇ ಅವ್ರನ್ನ ಸ್ಪೇಸ್ನ ಕಂಟಿನ್ಯೂ ಮಾಡಬೇಕು ಅಂದರೆ ಈ ಮ್ಯಾಚ್ ಗೆಲ್ಲೇಬೇಕು. ಸೊ ನೋಡೋಣ ಈ ಮ್ಯಾಚಲ್ಲಿ ಯಾರು ಗೆಲ್ತಾರೆ, ಯಾರು ಅವ್ರ ಸ್ಪಾಟ್ನ ಫಿಕ್ಸ್ ಮಾಡ್ಕೊಳ್ತಾರೆ ಅಂತ. ಇನ್ನು ಈ ಮ್ಯಾಚ್ ನಡೀತಿರೋ ವೆನ್ಯೂ ಮತ್ತು ಪಿಚ್ ರಿಪೋರ್ಟ್ ಬಗ್ಗೆ ಮಾತಾಡೋದಾದರೆ, ಈ ಮ್ಯಾಚ್ ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಹೈದರಾಬಾದಲ್ಲಿ ನಡೀತಾ ಇದೆ. ಸೊ ಇದು ಕಂಪ್ಲೀಟ್ಲಿ ಬ್ಯಾಟಿಂಗ್ ಫ್ರೆಂಡ್ಲಿ ವಿಕೆಟ್ ಅಂತಲೇ ಹೇಳ್ಬೋದು. ಬಟ್ ಸ್ಟಿಲ್ ಈ ಮ್ಯಾಚಲ್ಲಿ ನೋಡಬೇಕು ಏನಾಗುತ್ತೆ ಅಂತ. ಯಾಕಂದರೆ ಪ್ರೀವಿಯಸ್ ಮ್ಯಾಚ್ಗಳಲ್ಲಿ ಇಲ್ಲಿ ಆ ರೇಂಜಾಗಿ ಬ್ಯಾಟಿಂಗ್ ಏನೂ ತೋರಿಸಿಲ್ಲ ಯಾರು. ಸೊ ಮೇ ಬಿ ಈ ಮ್ಯಾಚಲ್ಲಿ ನಾವು ಒಂದು ಒಳ್ಳೆ ಬ್ಯಾಟಿಂಗ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಗೊತ್ತಿಲ್ಲ ಏನಾಗುತ್ತೆ ಅಂತ. ಇನ್ನು ಎರಡೂ ತಂಡಗಳ ಹೆಡ್ ಟು ಹೆಡ್ ಸ್ಟಾರ್ಟ್ಸ್ ನೋಡ್ಕೊಳ್ಳೋದಾದರೆ, ಒಟ್ಟಾರೆಯಾಗಿ 3 ಮ್ಯಾಚ್ ಆಡಿದ್ದಾರೆ. ಆ 3 ಮ್ಯಾಚಲ್ಲೂ ಸಹ LSG ಅವರೇ ಗೆದ್ದಿದ್ದಾರೆ. ಸೊ ಕಂಪ್ಲೀಟಾಗಿ ಡಾಮಿನೇಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಬಟ್ ಸ್ಟಿಲ್ ಈ ಮ್ಯಾಚಲ್ಲಿ ನೋಡಬೇಕು, SRH ಅವರು ಒಂದು ಒಳ್ಳೆ ಫಾರ್ಮಲ್ಲಿದ್ದಾರೆ. ಆ್ಯಂಡ್ ಅದು ಅಲ್ಲದೆ ಅವರು ಹೋಮ್ ಗ್ರೌಂಡಲ್ಲಿ ಆಡ್ತಾ ಇದ್ದಾರೆ. ಸೊ ಮೇ ಬಿ ಏನಾದರೂ ವಿನ್ ಆಗೋ ಚಾನ್ಸ್ ಇದೆಯಾ ಅಂತ ನೋಡಬೇಕು. ಸೊ ಫೇವ್ರೇಟ್ಸ್ ಅಂತ ಕೇಳಿದ್ರೆ ಮಾತ್ರ LSG ಅಂತಲೇ ಹೇಳ್ಬೋದು ಈ ಮ್ಯಾಚ್ಗೆ. ಇನ್ನು ಎರಡೂ ತಂಡಗಳ ಪ್ರಾಬಬಲ್ ಪ್ಲೇಯಿಂಗ್ 11 ನೋಡ್ಕೊಳ್ಳೋದಾದರೆ, ಮೊದಲನೇದಾಗಿ SRH ಅವ್ರ ಕಡೆಯಿಂದ ಟ್ರಾವಿಸ್ ಹೆಡ್, ಅಭಿಷೇಕ್ ಶರ್ಮಾ, ಮಯಾಂಕ್ ಅಗರ್ವಾಲ್, ನಿತೀಶ್ ರೆಡ್ಡಿ, ಹೆನ್ರಿಕ್ ಕ್ಲಾಸನ್, ಮಾರ್ಕೋ ಯಾನ್ಸನ್, ಶಹಬಾಜ್ ಅಹ್ಮದ್, ಅಬ್ದುಲ್ ಸಮದ್, ಪ್ಯಾಟ್ ಕಮಿನ್ಸ್, ಸನ್ವೀರ್ ಸಿಂಗ್, ಭುವನೇಶ್ವರ್ ಕುಮಾರ್ ಹಾಗೂ ಟಿ ನಟರಾಜನ್ ಅವರು ಕಣಕ್ಕಿಳಿದಿದ್ದಾರೆ. ಇನ್ನು ಲಕ್ನೋ ಸೂಪರ್ ಜೈಂಟ್ಸ್ ಅವರ ಪ್ರಾಬಬಲ್ ಪ್ಲೇಯಿಂಗ್ 11 ನೋಡ್ಕೊಳ್ಳೋದಾದರೆ, ಅವ್ರ ಕಡೆಯಿಂದ ಅವರ ಕ್ಯಾಪ್ಟನ್ ಹಾಗೂ ವಿಕೆಟ್ ಕೀಪರ್ KL ರಾಹುಲ್, ಅರ್ಶಿನ್ ಕುಲಕರ್ಣಿ, ಸ್ಟೋಯ್ನಿಸ್, ದೀಪಕ್ ಹೂಡಾ, ನಿಕೋಲಸ್ ಪೂರನ್, ಆಯುಷ್ ಬಡೋಣಿ, ಆಸ್ಟನ್ ಟರ್ನರ್, ಕೃಣಾಲ್ ಪಾಂಡ್ಯ, ಯದುವೀರ್ ಸಿಂಗ್, ರವಿ ಬಿಷ್ಣೋಯ್, ನವೀನ್ ಉಲ್ ಹಕ್, ಮೊಯ್ಸಿನ್ ಖಾನ್ ಹಾಗೂ ಯಶ್ ಠಾಕೂರ್ ಅವರು ಕಣಕ್ಕಿಳಿದಿದ್ದಾರೆ.